ಇನ್ಸೈಡ್ ಸ್ಟೋರಿಗೆ ಸ್ವಾಗತ. ನಾನು ಸೌಮ್ಯ ಮಳಲಿ. ಶ್ರೀಗಳ ತಲೆ ಮೇಲೆ ಬಟ್ಟೆ ಇರೋದಿಲ್ವಾ? ಹಿಜಾಬ್ ಧರಿಸಿದ್ರೆ ತಪ್ಪೇನು? ಬೂದಿ ಮುಚ್ಚಿದ ಕೆಂಡಕ್ಕೆ ಗಾಳಿ ಊದಿದ ಸಿದ್ದರಾಮಯ್ಯ ಹೊಸ ವಾದ, ಮತ್ತೊಮ್ಮೆ ಸಂಘರ್ಷ ಶುರು. ಹಿಜಾಬ್ ವಿವಾದದ ಬೆಂಕಿಗೆ ತುಪ್ಪ ಸುರಿದಿದ್ದಾರೆ ಸಿದ್ದರಾಮಯ್ಯ. ಸ್ವಾಮೀಜಿಗಳ ವಿಚಾರ ಪ್ರಸ್ತಾಪಿಸಿ ಹೊಸ ವಿವಾದವನ್ನ ಮೈಮೇಲೆ ಎಳ್ಕೊಂಡಿದ್ದಾರೆ. ಸಿದ್ದರಾಮಯ್ಯ ಅವರ ಹೊಸ ವಾದ ಇದೀಗ ಮತ್ತೊಮ್ಮೆ ಸಂಘರ್ಷವನ್ನ ಶುರು ಆಗುವಂತೆ ಮಾಡಿದೆ. ಹಿಜಾಬ್ ವಿವಾದ ಆಗಲು ಬಿಜೆಪಿಯೇ ಕಾರಣ. ತಲೆ ಮೇಲೆ ಬಟ್ಟೆ ಹಾಕಿದ್ರೆ ಅದರಲ್ಲಿ ತಪ್ಪೇನಿದೆ ಅಂತ ಸಿದ್ದರಾಮಯ್ಯ ಅವರು ಪ್ರಶ್ನೆ ಮಾಡಿದ್ದಾರೆ. ಬಿಜೆಪಿ ನಾಯಕರನ್ನ ಸಿದ್ದರಾಮಯ್ಯ ಅವರು ಈ ರೀತಿ ಪ್ರಶ್ನೆ ಮಾಡಿದ್ದಾರೆ. ತಲೆ ಮೇಲೆ ಬಟ್ಟೆ ಹಾಕಿದ್ರೆ ಅದರಲ್ಲಿ ತಪ್ಪೇನು? ಹಿಜಾಬ್ ವಿವಾದ ಆಗೋದಕ್ಕೆ ಬಿಜೆಪಿಯೇ ಕಾರಣ. ತಲೆ ಮೇಲೆ ಬಟ್ಟೆ ಹಾಕಿದ್ರೆ ಅದರಲ್ಲಿ ತಪ್ಪೇನಿದೆ ಅಂತ ಸಿದ್ದರಾಮಯ್ಯ ಅವರು ಬಿಜೆಪಿ ನಾಯಕರನ್ನ ಪ್ರಶ್ನೆ ಮಾಡಿದ್ದಾರೆ. ಹಿಜಾಬ್ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ವಿವಾದ ಆಗೋದಕ್ಕೆ ಬಿಜೆಪಿಯೇ ಕಾರಣ ಅಂತ ಅವರು ಹೇಳಿದ್ದಾರೆ. ಬಿಜೆಪಿ ನಾಯಕರನ್ನ ಈ ಮೂಲಕ ಸಿದ್ದರಾಮಯ್ಯ ಅವರು ಪ್ರಶ್ನೆ ಮಾಡಿದ್ದಾರೆ. ಹಿಂದೂ ಹೆಣ್ಣು ಮಕ್ಕಳು ತಲೆ ಮೇಲೆ ಬಟ್ಟೆ ಹಾಕ್ತಾರೆ, ಸ್ವಾಮೀಜಿಗಳು ತಲೆ ಮೇಲೆ ಬಟ್ಟೆ ಹಾಕ್ತಾರೆ, ಅದನ್ನ ನೀವು ಪ್ರಶ್ನೆ ಮಾಡ್ತಿದ್ದೀರಾ ಅಂತ ಸಿದ್ದರಾಮಯ್ಯನವರು ಕೇಳಿದ್ದಾರೆ. ಸೊ ಹಿಂದೂ ಹೆಣ್ಣು ಮಕ್ಕಳು ತಲೆ ಮೇಲೆ ಬಟ್ಟೆ ಹಾಕ್ತಾರೆ, ನಾನೀಗ ಶಲ್ಯ ಹಾಕಿದ್ದೀನಿ, ಸೊ ನಾನು ಈ ರೀತಿ ಹಾಕೋದು ರೂಢಿ. ಹಾಗೆ ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಾದಂತಹ ರೂಢಿ ಹಿಂದಿನಿಂದಲೂ ಕೂಡ ಒಂದು ಅವರ ಪದ್ಧತಿಯಲ್ಲಿ ಬಂದಿರುತ್ತೆ. ಅದೇ ರೀತಿ ಹಿಂದೂ ಹೆಣ್ಣು ಮಕ್ಕಳು ತಲೆ ಮೇಲೆ ಬಟ್ಟೆ ಹಾಕ್ತಾರೆ, ಮುಸ್ಲಿಂ ಹೆಣ್ಣು ಮಕ್ಕಳು ಕೂಡ ಬಟ್ಟೆ ಹಾಕಿದ್ರೆ ತಪ್ಪೇನಿದೆ ಅಂತ ಸಿದ್ದರಾಮಯ್ಯನವರು ಪ್ರಶ್ನೆ ಮಾಡಿದ್ದಾರೆ. ಯೂನಿಫಾರ್ಮ್ ಮಕ್ಕಳು ತಯಾರಾಗಿದ್ದಾರೆ, ಒಂದು ದುಪ್ಪಟ ಹಾಕೊಳ್ಳಕ್ಕೆ ಅವಕಾಶ ಮಾಡಿಕೊಡಿ ಅಂತ ಹೇಳಿ. ದುಪ್ಪಟ ಈಗ ಇಂಗ್ಲಿಷ್ ಅದೇ ಹೆಂಗಾರು ಹಾಕೊಳ್ಳಿ, ಅವ್ರ ತಲೆ ಮೇಲಾರು ಹಾಕೊಳ್ಳಿ, ಹೆಗಲ ಮೇಲಾರು ಹಾಕೊಳ್ಳಿ. ಈಗ ನಾನು ಹೆಗಲ ಮೇಲೆ ಹಾಕತ್ತೀನಿ. ಈಗ ಜೈನ್ ಹೆಣ್ಮಕ್ಳೆಲ್ಲ ತಲೆ ಮೇಲೆ ಶಿರ್ಗ ಹಾಕೊಳ್ಳಲ್ವಾ? ಹಿಂದೂ ಹೆಣ್ಮಕ್ಳುಗಳು ಹಾಕಲ್ವಾ? ಸ್ವಾಮೀಜಿಗಳು ಹಾಕೊಳ್ಳಲ್ವಾ ತಲೆ ಮೇಲೆ? ಸ್ವಾಮೀಜಿಗಳು ಹಾಕೊಳ್ಳಲ್ವಾ ತಲೆ ಮೇಲೆ? ಹಾಕೊಳ್ಳಿ ಬಿಡಿ, ಏನ್ ನಿಮ್ಗೆ ತೊಂದರೆ ಏನು? ಏನ್ರಿ ತೊಂದರೆ ಏನ್ ನಿಮ್ಗೆ? ಏನ್ ತೊಂದರೆ ಏನಪ್ಪ? ಬೇರೆಯವ್ರಿಗೆ ಏನ್ ತೊಂದರೆ ಆಗುತ್ತೆ ನೋಡಪ್ಪ. ಹಿಜಾಬ್ ಇಶ್ಯೂ ಹುಟ್ಟಾಕ್ದವ್ರೆ ಅವರು, ನಂಬರ್ 1. ನಂಬರ್ 2, ಅದನ್ನ ಸರ್ಕಾರ 5/2/2022 ಆದೇಶ ಮಾಡಿದ್ರಲ್ಲ, ಯಾಕೆ ಮಾಡಬೇಕಾಗಿತ್ತು? ಅದನ್ನ ಅಲ್ಲೇ ಬಗೆಹರಿಸ್ಬಿಡಕ್ ಆಯ್ತಿರ್ಲಿಲ್ವಾ? ಎರಡು ಧರ್ಮದವ್ರನ್ನ ಕರೆದು ಕೂತ್ಕೊಂಡು ಚರ್ಚೆ ಮಾಡಿ ಬಗೆಹರಿಸಕ್ ಆಯ್ತಿರ್ಲಿಲ್ವಾ? ಈಗ ಅವ್ರು ಹೇಳ್ತಾರೆ. ಇನ್ನು ಸಿದ್ದರಾಮಯ್ಯನವರ ಈ ಹೇಳಿಕೆಗೆ ಬಿಜೆಪಿ ನಾಯಕರು ಕಿಡಿಕಾರಿದ್ದಾರೆ. ಇದು ಕಾಂಗ್ರೆಸ್ನ ಅವನತಿಯ ಹೇಳಿಕೆಗಳಷ್ಟೇ. ಸಿದ್ದರಾಮಯ್ಯ ವಿರುದ್ಧ ಬಿಜೆಪಿ ನಾಯಕರು ಮುಗಿಬಿದ್ದಿದ್ದಾರೆ. ಸಿದ್ದರಾಮಯ್ಯನವರು ಈ ರೀತಿಯಾದಂತಹ ಸ್ಟೇಟ್ಮೆಂಟ್ ಅನ್ನ ಕೊಡ್ತಾ ಇದ್ದ ಹಾಗೆ ಬಿಜೆಪಿ ನಾಯಕರು ಕೆರಳಿ ಕೆಂಡವಾಗಿದ್ದಾರೆ. ನಾನು ಮುಂದೆ ಚುನಾವಣೆ ಆದ್ಮೇಲೆ ಸಿದ್ದರಾಮಯ್ಯನವರು ಫ್ರಸ್ಟ್ರೇಟ್ ಆಗ್ತಾರೆ ಅಂತ ಅನ್ಕೊಂಡಿದ್ದೆ. ಎಲೆಕ್ಷನ್ ಮುಂಚೆನೆ ಸೋಲು ಒಪ್ಕೊಂಡ್ಬಿಟ್ಟಿದಾರ ಅನ್ನೋಂತ ನನಗೆಲ್ಲೋ ಅನುಮಾನ ಶುರುವಾಗ್ತಾ ಇದೆ. ಸ್ವಾಮೀಜಿಯವ್ರನ್ನ ಯಾಕೆ ಇಲ್ಲಿ ಮಂದಿ ಎಳ್ಕೊಂಬಂದ್ರೋ ಗೊತ್ತಿಲ್ಲ. ಈ ಥರ ಅನ್ನೆಸೆಸರಿ ವೋಟ್ ಬ್ಯಾಂಕ್ ಪಾಲಿಟಿಕ್ಸ್ ಅನ್ನ ಮಾಡಬಾರ್ದು. ಕಾಂಗ್ರೆಸ್ಸಿನ ಮುಖಂಡರಿಗೆ, ಸಿದ್ದರಾಮಯ್ಯನವರಿಗೆ ಮತ್ತು ಡಿ.ಕೆ. ಶಿವಕುಮಾರ್ ಅವರಿಗೆ ಹತಾಶ ಮನೋಭಾವದಿಂದ ಇಂಥ ತೀವ್ರ ಮಟ್ಟದ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ವ್ಯವಸ್ಥಿತವಾಗಿ ಮುಸ್ಲಿಮರನ್ನು ಪ್ರಚೋದನೆ ಮಾಡುವಂಥ ಒಂದು ಕೆಲಸ ಕಾಂಗ್ರೆಸ್ ಮಾಡ್ತಾ ಇದೆ. ಸಿದ್ದರಾಮಯ್ಯನವರು ಸತತವಾಗಿ ಹಿಂದೂ ಧರ್ಮದ ಬಗ್ಗೆ, ಹಿಂದೂ ಗುರುಗಳ ಬಗ್ಗೆ ಅವರ ಅತ್ಯಂತ ಅವಮಾನಕಾರಿಯಾಗಿ ಮಾತಾಡೋದವರಿಗೆ ಒಂದು ರೀತಿ ಕೇವಲ ಮುಸ್ಲಿಂ ತುಷ್ಟೀಕರಣದಲ್ಲಿ ಅವರು ಇದ್ದಾರೆ. ಅವರು ಯಾವುದಾದ್ರೂ ಹೇಳಿಕೆ ಕೊಡಲಿ, ಏನಾದರೂ ಮಾಡಲಿ, ಆದರೆ ಸರ್ಕಾರ ಅನ್ನೋದಿರೋದು ರಾಜ್ಯದ 6.5 ಕೋಟಿ ಜನತೆಯನ್ನು ರಕ್ಷಣೆ ಮಾಡ್ತಕ್ಕಂಥದ್ದಕ್ಕೆ. ಆ ನಿಟ್ಟಿನಲ್ಲಿ ಸರ್ಕಾರ ನ್ಯಾಯಯುತವಾದಂಥ ನಾಡಿನಲ್ಲಿ ಸಾಮರಸ್ಯವನ್ನು ಉಂಟು ಮಾಡತಕ್ಕಂಥ ನಿಟ್ಟಿನ ತೀರ್ಮಾನ ಮಾಡಬೇಕು ಅನ್ನೋದು ನನ್ನ. ಸಿದ್ದರಾಮಯ್ಯ ಮಠದ ಪರಂಪರೆಯನ್ನ ಅವಮಾನಿಸಿದ್ದಾರೆ. ಸಿದ್ದರಾಮಯ್ಯ ಕ್ಷಮೆಗೆ ಪ್ರಮೋದ್ ಮುತಾಲಿಕ್ ಆಗ್ರಹ ಮಾಡಿದ್ದಾರೆ. ಸಂತರ ಪರಂಪರೆಯನ್ನ ಪ್ರಶ್ನೆ ಮಾಡಿದ್ದು ಅಪರಾಧ ಅಂತ ಹೇಳಿದ್ದಾರೆ. ಪೇಟ ಹಿಜಾಬ್ಗೆ ಹೋಲಿಸಿದ್ದು ಸರಿಯಲ್ಲ. ಸಿಎಂ ಆಗಿದ್ದವರು ನೀವು, ಜವಾಬ್ದಾರಿ ಸ್ಥಾನದಲ್ಲಿದ್ದವರು. ಹೈಕೋರ್ಟ್ ಹಿಜಾಬ್ ಅನ್ನ ಬ್ಯಾನ್ ಮಾಡಿಲ್ಲ, ಬದಲಿಗೆ ಕ್ಲಾಸ್ ರೂಮ್ ನಲ್ಲಿ ಹಾಕಲು ಅವಕಾಶ ನೀಡಿಲ್ಲ ಅಷ್ಟೇ. ಹಿಂದೂ ಸಮಾಜ ನಿಮ್ಮನ್ನ ಮೂಲೆ ಗುಂಪು ಮಾಡುತ್ತೆ. ಕಾಂಗ್ರೆಸ್ ಹಿಂದೂಗಳು ಮತ ಹಾಕೋದಿಲ್ಲ ಕಾಂಗ್ರೆಸ್ಗೆ ಅಂತ ಪ್ರಮೋದ್ ಮುತಾಲಿಕ್ ಅವರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕೋರ್ಟಿನ ನ್ಯಾಯಾಲಯದ ಆಜ್ಞೆಯನ್ನು ಅರ್ಥ ಮಾಡಿಕೊಳ್ಳಾರ್ದಂತ ಇವತ್ತು ಸಿದ್ದರಾಮಯ್ಯನವರು ಅವರು ಮೋಸ್ಟ್ಲಿ ನನಗನ್ನಿಸುತ್ತೆ ರಾಜಕೀಯ ಎಂಡಿಗೆ ಬಂದಿದ್ದಾರೆ. ಅವರು ರಾಜಕೀಯ ಕೊನೆ ಇನ್ನು ನಿಮ್ಮನ್ನು ಯಾವುದೇ ಹಿಂದೂ ಸಮಾಜ
ನಿಮ್ಮನ್ನು ಒಪ್ಪೋದಿಲ್ಲ, ನಿಮಗೆ ಮತ ಹಾಕೋದಿಲ್ಲ, ನಿಮ್ಮನ್ನು ಮೂಲೆ ಗುಂಪು ಮಾಡ್ತಾರೆ. ಇವತ್ತು ಕಾಂಗ್ರೆಸ್ಸಿನ ಸ್ಥಿತಿ ಇಡೀ ದೇಶದಲ್ಲಿ ಏನಾಗಿದೆಯೋ ಅದೇ ಸ್ಥಿತಿ ಇವತ್ತು ಸಿದ್ದರಾಮಯ್ಯನವರು ನಿಮಗೂ ಬರುತ್ತೆ ಅಂತನ್ನುವಂಥದ್ದು ನಾನು ಹೇಳ್ತಾ ಇದ್ದೀನಿ. ಇನ್ನು ಮಹಿಳೆಯರ ಹಿಂದೂ ಹೆಣ್ಮಕ್ಳ ಸೆರೆ ಹಾಕೊಳ್ಳೋದಿಲ್ವಾ, ಜೈನ ಹೆಣ್ಮಕ್ಳು ಸೆರೆ ಹಾಕೊಳ್ಳೋದಿಲ್ವಾ? ಅರೆ ಅವರು ಶಾಲೆಯಲ್ಲಿ ಇಲ್ಲ ರೇ, ಮನೆಯಲ್ಲಿ ಇರ್ತಾರೆ, ಹೊರಗಡೆ ಇರ್ತಾರೆ, ದೇವಸ್ಥಾನಕ್ಕೆ ಹೋಗ್ತಾರೆ, ಅವರು ಶಾಲೆ ಇಲ್ಲ. ಸಮವಸ್ತ್ರ ಅಂತ ಅನ್ನೋದು ಅರ್ಥ ಆಗ್ತಾ ಇಲ್ವಾ ನಿಮಗೆ? ಮುಸ್ಲಿಮರೇ ಕೋರ್ಟಿಗೆ ಹೋಗಿದ್ದು, ನಮಗೆ ನ್ಯಾಯ ಬೇಕು, ನಮಗೆ ಹಿಜಾಬ್ ಹಾಕೊಳ್ಳೋಕೆ ಅವಕಾಶ ಕೊಡಿ ಅಂತೇಳಿ ನ್ಯಾಯಾಲಯ ಕೇಳಿ ಅವ್ರು ಹೋಗಿದ್ದು. ಸೊ ನ್ಯಾಯಾಲಯ ಬಹಳ ಸ್ಪಷ್ಟವಾಗಿ ಹೇಳಿದೆ. ಇನ್ನು ಇದನ್ನು ಎಲ್ಲೆಲ್ಲೋ ಜೋಡಿಸ್ಕೊಂಡು ಏನೇನೋ ಮಾತನಾಡ್ತಾ ಇರುವಂಥದ್ದು ಮಾನ್ಯ ಸಿದ್ದರಾಮಯ್ಯನವರೇ ನಿಮಗೆ ಶೋಭಿಸೋದಲ್ಲ. ಇದು ನೀವು ಕ್ಷಮೆ ಕೇಳಬೇಕು ಅಂತನ್ನುವಂಥದ್ದು ನಾನು ಆಗ್ರಹ ಮಾಡ್ತೇನೆ. ಇಡೀ ಹಿಂದೂ ಸಮಾಜ ಸಿಡಿದು ಹೇಳುತ್ತೆ ಅನ್ನುವಂಥದ್ದು ಕೂಡ ನಾನು ಹೇಳ್ತಾ ಇದ್ದೀನಿ. ಪೂಜ್ಯ ಸ್ವಾಮೀಜಿಯವರ ಪೇಟಕ್ಕೆ ಮತ್ತು ಹಿಜಾಬಿಗೆ ಜೋಡಿಸುವಂಥ ಈ ರೀತಿಯ ಕೀಳಮಟ್ಟದ ಹೇಳಿಕೆ ಪೂಜ್ಯ ಸ್ವಾಮೀಜಿಯವರ ಪೇಟ ಗೌರವದ ಸಂಕೇತ ಇದೆ, ತ್ಯಾಗದ ಸಂಕೇತ ಇದೆ. ಸೊ ಅದಕ್ಕೆ ಹಿಜಾಬಿಗೆ ಜೋಡಿಸ್ತೀರಿ ನೀವು? ಒಂದು ಕಾಮನ್ ಸೆನ್ಸ್ ಬೇಕು. ಬಹಳ ದೊಡ್ಡ ಹಿರಿಯರು, ಮುಖ್ಯಮಂತ್ರಿ ಆದಂಥವ್ರು ನೀವು, ಇವತ್ತು ವಿರೋಧ ಪಕ್ಷದಲ್ಲಿರುವಂಥ ಅತ್ಯಂತ ಜವಾಬ್ದಾರಿ ಸ್ಥಾನದಲ್ಲಿರುವಂಥವ್ರು ನೀವು. ನಿಮ್ಮ ನಾಸ್ತಿಕವಾದ ನಿಮ್ಮ ಮನೆಯಲ್ಲಿ ಇಟ್ಕೊಳ್ಳಿ, ಆದರೆ ಹಿಂದೂ ಸಮಾಜವನ್ನು ಅಪಮಾನ ಮಾಡುವಂಥದ್ದು, ಮಠದ ಪರಂಪರೆಗೆ ಅಪಮಾನ ಮಾಡುವಂಥದ್ದು, ಇದು ಎಂದು ಯಾವತ್ತಿಗೂ ಕೂಡ ಹಿಂದೂ ಸಮಾಜ ಒಪ್ಪೋದಿಲ್ಲ. ಎಲ್ಲದರ ಬಗ್ಗೆ ಮಾತನಾಡೋದಕ್ಕೆ ಶ್ರೀರಾಮ್ ಸೇನೆ ರಾಜ್ಯಾಧ್ಯಕ್ಷರಾಗಿರುವಂತಹ ಆಂದೋಲ ಶ್ರೀಗಳು ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಅವ್ರನ್ನ ಮಾತಾಡ್ತೀನಿ. ಶ್ರೀಗಳೇ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಸಿದ್ದರಾಮಯ್ಯನವರ ಸ್ಟೇಟ್ಮೆಂಟ್ ಅನ್ನ ನೋಡಿದಿರಿ, ಮೊದಲಿಗೆ ಫಸ್ಟ್ ರಿಯಾಕ್ಷನ್ ಏನ್ ಹೇಳಕ್ ಇಷ್ಟಪಡ್ತೀರಿ? ಇದು ನಾಗರಿಕ ಸಮಾಜ ಮತ್ತು ಇಡೀ ಹಿಂದೂ ಸಮಾಜ ತಲೆ ತೆಗೆಸುವಂತಹ ಒಂದು ಹೇಳಿಕೆಯನ್ನ ಅವ್ರು ಕೊಟ್ಟಿದ್ದಾರೆ. ಅಪಮಾನ ಮಾಡುವಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹಿಜಾಬಿನ ಸಮರ್ಥನೆಗಾಗಿ ಇವತ್ತು ಮಠಾಧೀಶರು ತಲೆ ಮೇಲೆ ಹಾಕುವಂತ ವಸ್ತ್ರವನ್ನ ಟೀಕಿಸಿದ್ದಾರೆ. ಹೈಕೋರ್ಟ್ ಮೇಲೆ ಇವರಿಗೆ ವಿಶ್ವಾಸ ಇಲ್ಲ ಅನ್ನುವಂಥದ್ದನ್ನ ಇವತ್ತು ಸಿದ್ದರಾಮಯ್ಯನವರು ತೋರಿಸಿಕೊಟ್ಟಿದ್ದಾರೆ. ಇದು ಅತ್ಯಂತ ಖಂಡನೀಯವಾಗಿರುವಂತದ್ದು. ಯಾವ ಸ್ವಾಮೀಜಿಯೂ ಕೂಡ ಹಿಜಾಬ್ ಮತ್ತು ಕೇಸರಿ ಶಾಲಿನ ವಿವಾದದಲ್ಲಿ ಭಾಗವಹಿಸಿರ್ಲಿಲ್ಲ. ಆದಾಗಿಯೂ ಕೂಡ ಬೇಕು ಅಂತಲೇ ಸ್ವಾಮೀಜಿಯವರನ್ನ ಇವತ್ತು ಈ ವಿವಾದದಲ್ಲಿ ಎಳೆತಂದು ಅವಮಾನ ಮಾಡುವಂತಹ ಕೆಲಸ ಇವತ್ತು ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮಾಡಿದ್ದಾರೆ. ಇದಕ್ಕೆ ಬಹಳ ದೊಡ್ಡ ಬೆಲೆಯನ್ನ ಕಾಂಗ್ರೆಸ್ನವರು ತೆತ್ತಬೇಕಾಗುತ್ತೆ ಅನ್ನುವಂಥದ್ದನ್ನ ನಾನು ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತಾ ಇದ್ದೇನೆ. ಓಕೆ, ಇವಾಗ ಒಬ್ಬ ನಾಯಕರಾಗಿ ಅವರ ಒಪಿನಿಯನ್ ಅನ್ನ ಅವರು ಹೇಳಬಹುದು, ಅಂದ್ರೆ ಅವರು ಹಿಜಾಬ್ ಪರವಾಗಿ ಮಾತಾಡಬಹುದು ಅಥವಾ ವಿರುದ್ಧವಾಗಿ ಮಾತಾಡಬಹುದು, ಕೋರ್ಟ್ ಆದೇಶ ಇದೆ ಅದನ್ನ ಪಾಲಿಸಿ ಅಂತ ಹೇಳಬಹುದು, ಅವರ ಒಪಿನಿಯನ್ ಅನ್ನ ವ್ಯಕ್ತಪಡಿಸೋದಕ್ಕೆ ಅವಕಾಶ ಇದೆ. ಆದ್ರೆ ಇಲ್ಲಿ ಈ ರೀತಿಯಾಗಿ ಹಿಜಾಬ್ ವಿಚಾರದಲ್ಲಿ ಮಠಾಧೀಶರನ್ನ ಎಳೆದು ತಂದಿದ್ದು ತಪ್ಪದು. ಆ ವಿಚಾರದಲ್ಲಿ ಎಲ್ಲಾ ಕಡೆಗಳಲ್ಲೂ ಕೂಡ ಆಕ್ರೋಶ ವ್ಯಕ್ತ ಆಗ್ತಾ ಇರುವಂತದ್ದು. ಹಾಗಾದ್ರೆ ಇಲ್ಲಿ ಕೇವಲ ರಾಜಕೀಯಕ್ಕೋಸ್ಕರವೇ ಈ ರೀತಿಯಾದಂತಹ ಒಂದು ಸ್ಟೇಟ್ಮೆಂಟ್ ಗಳನ್ನ ಕೊಡ್ತಿದ್ದಾರಾ ಅನ್ನುವಂಥ ಪ್ರಶ್ನೆಗಳು ಕೂಡ ಉದ್ಭವ ಆಗ್ತದೆ. ಇದಕ್ಕೆ ಸಂಬಂಧಪಟ್ಟಾಗೆ ಮಾತಾಡೋದಾದ್ರೆ ನೋಡಿ, ಬರೀ ರಾಜಕೀಯ ಅಲ್ಲ, ಮುಸ್ಲಿಮರನ್ನ ಓಲೈಸುವುದಕ್ಕೋಸ್ಕರ ಒಂದು. ಎರಡನೇದ್ದು, ಶತಾಯುಗತಾಯು ನಾನಂತೂ ಮುಂದಿನ ಬಾರಿ ಮುಖ್ಯಮಂತ್ರಿ ಆಗೋದಿಲ್ಲ ಮತ್ತು ನಮ್ಮ ಪಕ್ಷದಲ್ಲಿ ಇನ್ನೊಬ್ಬರಿಗೆ ಆಗೋಕೆ ಬಿಡೋದಿಲ್ಲ ಅನ್ನುವಂತಹ ಭಾವನೆಯನ್ನ ಇಟ್ಕೊಂಡು ಹಿಂದೂಗಳನ್ನ ಕೆರಳಿಸಿದರಾಯ್ತು, ಕಾಂಗ್ರೆಸ್ ವಿರೋಧ ಆಗುತ್ತೆ, ಅಲ್ಲಿ ನನ್ನ ಕೌಂಟರ್ ಇದ್ದಂಥವ್ರು ಯಾರೂ ಕೂಡ ಇಲ್ಲಿ ಮುಖ್ಯಮಂತ್ರಿ ಆಗೋಕ್ ಸಾಧ್ಯ ಇಲ್ಲ ಅನ್ನುವಂತಹ ವಿಚಾರವನ್ನ ಇಟ್ಕೊಂಡು ಇವತ್ತು ಅವರು ಈ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ಮತ್ತು ಕಾಂಗ್ರೆಸ್ ಪಕ್ಷದ ರಾಜ್ಯಾಧ್ಯಕ್ಷರು ಸ್ಪಷ್ಟವಾದಂತಹ ಸಂದೇಶ ಕೊಟ್ಟಿದ್ರು, ಸೂಚನೆಯನ್ನ ಕೊಟ್ಟಿದ್ರು. ಯಾರೂ ಕೂಡ ಹಿಜಾಬಿನ ವಿವಾದದ ಕುರಿತು ಮಾತನಾಡಬೇಡಿ, ಈ ವಿವಾದ ಕೋರ್ಟ್ ನಲ್ಲಿದೆ, ಕೋರ್ಟಿನ ತೀರ್ಪು ಏನ್ ಬರುತ್ತೆ ಅದನ್ನ ಕಾದು ನೋಡೋಣ, ಯಾರೋ ಮಾತಾಡಬೇಡಿ ಅಂತ ಸೂಚನೆ ಕೊಟ್ಟಾಗಿಯೂ ಕೂಡ ಒಂದು ನ್ಯಾಷನಲ್ ಪಾರ್ಟಿಯ ಪ್ರೆಸಿಡೆಂಟ್ ಅವರು ಹೇಳಿದ್ರೂ ಕೂಡ ಅದನ್ನ ಉಲ್ಲಂಘಿಸಿ ಸಿದ್ದರಾಮಯ್ಯನವರು ಈ ರೀತಿಯಾದಂತ ಉದ್ದಟತನದ ಸ್ಟೇಟ್ಮೆಂಟ್ ಅನ್ನ ಕೊಡ್ತಾರೆ ಅಂದ್ರೆ ಕಾಂಗ್ರೆಸ್ ನಲ್ಲಿ ಎಲ್ಲವೂ ಸರಿ ಇಲ್ಲ ಅನ್ನುವಂಥದ್ದು ಈ ಸ್ಟೇಟ್ಮೆಂಟ್ ಇಂದ ಜಗಜ್ಜಾಹೀರಾಗಿದೆ.
ಈಗ ಕಾಂಗ್ರೆಸ್ ನಾಯಕರೇ ಒಂದ್ ರೀತಿ ಈ ಸಿದ್ದರಾಮಯ್ಯನವರ ಸ್ಟೇಟ್ಮೆಂಟ್ಗೆ ಡ್ಯಾಮೇಜ್ ಕಂಟ್ರೋಲ್ಗೆ ಮುಂದಾಗ್ತಾ ಇರುವಂತದ್ದು, ಮತ್ತೊಂದ್ ಕಡೆ ಎಲ್ಲೋ ಒಂದ್ ಕಡೆ ಒಂದು ವಿವಾದ ತಣ್ಣಗಾಗ್ತಾ ಇತ್ತು. ಇಂತಹ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಪದೇ ಪದೇ ಈ ರೀತಿಯಾದಂಥ ಸ್ಟೇಟ್ಮೆಂಟ್ಗಳನ್ನ ಕೊಡುವಂಥದ್ದು, ಮಠಾಧೀಶರು ಪೇಟ ಧರಿಸೋದಿಲ್ವಾ, ಹಿಂದೂ ಹೆಣ್ಮಕ್ಳು ತಲೆಗೆ ಸೆರಗ್ ಹಾಕೊಳ್ಳೋದಿಲ್ವಾ, ಆ ಹೆಣ್ಮಕ್ಳುಗಳು ಹಾಕೊಳ್ಳಿ ಬಿಡಿ ಅಂತ ಪದೇ ಪದೇ ಪ್ರಶ್ನೆ ಮಾಡುವಂಥದ್ದು, ಎಲ್ಲೋ ಒಂದ್ ಕಡೆ ವಿವಾದದ ಒಂದು ಸಂಘರ್ಷ ಏನ್ ನಡೀತಾ ಇದೆ ಅದಕ್ಕೆ ಕಿಡಿ ಹಚ್ಚಿಸುವಂತಹ ಕೆಲಸ ಆಗ್ತಾ ಇದೆ ಅಂತ ಅನ್ನಿಸ್ತಿದೆ ಅಲ್ವಾ? ಖಂಡಿತ ಸಿದ್ದರಾಮಯ್ಯನವ್ರದ್ದು ಇದೇ ಸಂದರ್ಭದಲ್ಲಿ ಹಿಂದೂ ಧರ್ಮವನ್ನ, ಹಿಂದೂ ಪ್ರಮುಖರ ದೇವಸ್ಥಾನಗಳನ್ನ ಟೀಕಿಸುವಂತದ್ದು ಮಾಡ್ತಾ ಇಲ್ಲ. ಅವರ ಜೀವಿತಾವಧಿಯಲ್ಲಿ, ಯಾಕಂದ್ರೆ ಅವರೊಬ್ಬ ಸಮಾಜವಾದಿ, ವಿಚಾರವಾದಿ, ಬುದ್ಧಿಜೀವಿ ಅಂತ ಹೇಳ್ತಾರೆ. ಧರ್ಮಸ್ಥಳಕ್ಕೆ ಮೀನ್ ತಿಂದು ಹೋದ್ರು, ಮಾಂಸಾಹಾರ ಮಾಡಿ ದೇವಸ್ಥಾನಕ್ಕೆ ಹೋದ್ರೆ ಏನ್ ತಪ್ಪಾಗುತ್ತೆ ಅಂತ ಪ್ರಶ್ನೆ ಹಾಕಿದ್ರು. ದನದ ಮಾಂಸ ತಿಂದ್ರೆ ಏನಾಗುತ್ತೆ ಅನ್ನುವಂತ ಪ್ರಶ್ನೆ ಹಾಕಿದ್ರು. ಪ್ರತಿಯೊಂದು ಹಂತದಲ್ಲಿಯೂ ಕೂಡ ಹಿಂದೂ ಸಮಾಜವನ್ನ, ಹಿಂದೂ ಸಂಸ್ಕೃತಿ ಪರಂಪರೆಯನ್ನ ಹೀಯಾಳಿಸ್ತಾ, ಅವಮಾನಿಸ್ತಾ ಬರ್ತಾ ಇದ್ದಾರೆ. ಅದರ ಮುಂದುವರಿದ ಭಾಗ ಇವತ್ತು ಸ್ವಾಮಿಗಳನ್ನ ಎಳೆತಂದಿದ್ದಾರೆ. ಸಿದ್ದರಾಮಯ್ಯನವರು ಒಬ್ಬ ಮಾಜಿ ಮುಖ್ಯಮಂತ್ರಿಗಳು, ಅಷ್ಟೇ ಅಲ್ಲ ನ್ಯಾಯವಾದಿಗಳವರು. ಇಂತಹ ಎರಡೂ ಗುಣಗಳು ಇರುವಂತಹ ಒಬ್ಬ ವ್ಯಕ್ತಿ ಇವತ್ತು ಈ ವಿವಾದ ಸುಪ್ರೀಂ ಕೋರ್ಟಿನ ಅಂಗಳದಲ್ಲಿ ಇರಬೇಕಾದಂತ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ ಏನ್ ತೀರ್ಪು ಬರುತ್ತೋ ಅದನ್ನ ಪಾಲಿಸಿ, ಹೈಕೋರ್ಟ್ ಏನ್ ತೀರ್ಪು ಕೊಟ್ಟಿದೆ ಅದರ ಪ್ರಕಾರ ನೀವು ನಡೀರಿ ಅಂತ ಹೇಳಿದ್ರೆ ಈ ವಿವಾದ ಮುಗಿದೋಗ್ತಿತ್ತು. ಆದ್ರೆ ಸಿದ್ದರಾಮಯ್ಯನವರಿಗೆ ಈ ವಿವಾದ ಮುಗಿಯುವಂತದ್ದು, ಶಾಂತವಾಗುವಂತದ್ದು ಬೇಕಾಗಿಲ್ಲ. ಇಲ್ಲಿ ಪದೇ ಪದೇ ಬೆಂಕಿ ಹಚ್ಚಿ ಅದರ ತಾವನ್ನ ಪಡೆಯುವಂತಹ ಕೆಲಸ ಸಿದ್ದರಾಮಯ್ಯನವರು ಮಾಡ್ತಾ ಇದ್ದಾರೆ. ಇದು ಅವರಿಗೆ ಶೋಭೆ ತರುವಂತದ್ದಲ್ಲ. ನೋಡಿ, ಇವತ್ತು ವಿಪರ್ಯಾಸ ಅಂದ್ರೆ ಸಿದ್ದರಾಮಯ್ಯನವರ ಹಿಂದೆ 50ಕ್ಕೂ ಹೆಚ್ಚು MLA-ಗಳಿದ್ದಾರೆ ಅಂತ ಹೇಳ್ತಾರೆ. ಇವತ್ತು ಒಬ್ಬನೇ ಒಬ್ಬ MLA ಕಾಂಗ್ರೆಸ್ ಮುಖಂಡ ಸಿದ್ದರಾಮಯ್ಯನವರ ಪರ ನಿಂತಿಲ್ಲ ಅಂದ್ರೆ ಕಾಂಗ್ರೆಸ್ನಲ್ಲಿ ಎಷ್ಟು ಆಕ್ರೋಶ ಭುಗಿಲೆದ್ದಿದೆ ಅನ್ನುವಂಥದ್ದು ಇಡೀ ಸಮಾಜ ಗಮನಿಸ್ತಾ ಇದೆ. ನಿಜ ಇದ್ರ ಬಗ್ಗೆ ಮತ್ತಷ್ಟು ಮಾತಾಡಿಸ್ತೀನಿ ನಾನು ನಿಮ್ಮನ್ನ. ಒಟ್ಟಾರೆ ಈಗ ಆಲ್ರೆಡಿ ವಿವಾದದ ಕಿಡಿ ಹೊತ್ತಿರುವಂತಹ ಸಂದರ್ಭದಲ್ಲಿ ಮತ್ತೆ ಅದನ್ನ ಹೆಚ್ಚು ಮಾಡುವಂತಹ ಕೆಲಸವನ್ನ ಸಿದ್ದರಾಮಯ್ಯ ಅವರು ಮಾಡ್ತಾ ಇದ್ದಾರೆ ಅನ್ನುವಂತಹ ಅಭಿಪ್ರಾಯವನ್ನ ಆಂದೋಲನ ಶ್ರೀಗಳು ವ್ಯಕ್ತಪಡಿಸ್ತಾ ಇದ್ರು. ಅವ್ರ ಜೊತೆ ಮತ್ತಷ್ಟು ಮಾತಾಡ್ತೀನಿ ಚಿಕ್ಕ ಬ್ರೇಕ್ ಆದ್ಮೇಲೆ. ವೆಲ್ಕಮ್ ಬ್ಯಾಕ್. ಹಿಜಾಬ್ ಬಗ್ಗೆ ಮಾತನಾಡುವಂತಹ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಮಠಾಧೀಶರ ಪೇಟದ ಬಗ್ಗೆ ಮಾತನಾಡಿದ್ದಾರೆ. ಇನ್ನು ಸಿದ್ದರಾಮಯ್ಯ ಅವರ ಮಾತಿಗೆ ಸ್ವಾಮೀಜಿಗಳು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಚುನಾವಣಾ ಅಜೆಂಡಾ ಅವಮಾನದ ಮಾತು ಅಂತ ಸಿಟ್ಟು ಹೊರಹಾಕಿದ್ದಾರೆ. ಸ್ವಾಮೀಜಿಗಳ ಕ್ಷಮೆ ಕೇಳುವಂತೆ ಪ್ರಮೋದ್ ಮುತಾಲಿಕ್ ಅವರು ಆಗ್ರಹ ಮಾಡಿದ್ದಾರೆ. ಸಿದ್ದರಾಮಯ್ಯ ಆಗಲಿ ಯಾರಾದರೂ ಆಗಲಿ ಹಿಂದೂ ವಿರುದ್ಧವಾಗಿ ಯಾರಾದರೂ ಮಾತಾಡ್ತಾ ಇದ್ದರೆ ಹಿಂದಿನ ಕಾಲದಲ್ಲಿ ರಾವಣಾಸುರಕ್ಕೆ ಯಾವ ಗತಿ ಆಯಿತೋ, ಹಿರಣ್ಯಾಕ್ಷರಿಗೆ ಯಾವ ಗತಿ ಆಯಿತೋ ಇವರುಗಳಿಗೆ ಅದೇ ಗತಿ ಆಗುತ್ತದೆ. ಅದಕ್ಕೋಸ್ಕರವಾಗಿ ಹಿಂದೂ ಸಾಧು ಸಂತರ ಬಗ್ಗೆ ಹೇಳಬೇಕಂತಂದರೆ ನಿಮ್ಮಂಥವರು 1000 ಕೋಟಿ ಜನ ಇತ್ತುದರೂ ಸಹ ಆ ವಿಷಯಗಳಿಗೆ ನೀವು ಲಾಯಕ್ ಆಗುವುದಿಲ್ಲ. ಅದಕ್ಕೋಸ್ಕರವಾಗಿ ಸುಮ್ಮನೆ ಇದ್ದುಕೊಂಡು ಮನೆಯಲ್ಲಿ ಇದ್ದುಕೊಂಡು ನೀವು ರಾಮನಾಮ ಜಪ ಮಾಡ್ತಾ ಇರಿ, ನಿಮ್ಮ ಜೀವನ ಉದ್ಧಾರ ಆಗುತ್ತದೆ. ಹಿಂದೂ ಸಮಾಜವನ್ನ ಯಾರು ಟೀಕಿಸ್ತಾರೆ ಇದು ಬಿಜೆಪಿ ಅಜೆಂಡಾ ಅಂತ ಹೇಳ್ತಾ ಇದ್ದಾರೆ. ಹಾಗಾದ್ರೆ ನಿಮ್ದು ಯಾವ್ದು ಅಜೆಂಡಾ? ಪಾಕಿಸ್ತಾನ ಅಜೆಂಡಾನ ನಿಮ್ಮದು? ಮಠಾಧೀಶರನ್ನ ಟೀಕಿಸೋದು, ಮಠಾಧೀಶರನ್ನ ಅವಹೇಳನಕಾರಿಯಾಗಿ ಮಾತನಾಡೋದು ಪಾಕಿಸ್ತಾನ ಅಜೆಂಡಾನ ಅಥವಾ ತಾಲಿಬಾನ್ ಅಜೆಂಡಾನ? ಇದನ್ನು ಸ್ಪಷ್ಟ ಮಾಡೋಕೆ ಇದು ಸರಿಯಾದ ಕ್ರಮವಲ್ಲ. ಸಿದ್ದರಾಮಯ್ಯನವರು ತಿಳ್ಕೊಳ್ಬೇಕು. ಮಾನವ ಕುಲಕೋಟಿಯ ಕಲ್ಯಾಣ ಬಯಸೋದು ನಮ್ಮ ಕರ್ತವ್ಯ. ಈಗ ಇಸ್ಲಾಂ ಧರ್ಮದವರಾದ್ರೂ ಸಹಿತ ಅವರು ಶಿವಭಕ್ತರೇ. ಅವ್ರ ಮುಖ್ಯ ಸ್ಥಾನ ಮಕ್ಕಾ ಮದಿನಾ. ಮಕ್ಕಾದಲ್ಲಿ ಕೆಳಗಡೆ ಶಿವಲಿಂಗ ಇದೆ. ಆ ಲಿಂಗಕ್ಕೆ ಪೂಜೆಯನ್ನು ಮಾಡಿ ಮುಂದಾಗ್ತಾ ನಮಾಜ್ ಬೀಳ್ತಾ ಇದ್ದಾರೆ. ಇದು ಇವತ್ತಿಗೂ ನಡೀತಾ ಇರ್ತಾ ಇದೆ. ನಮ್ಮ ಸಿದ್ಧಾಂತ ಏನಂದ್ರೆ ಎಲ್ಲೆಲ್ಲಿ ಮನುಷ್ಯನ ಜೀವಾತ್ಮ ಇದ್ದಾನೆ ಅಲ್ಲಿ ಪರಮಾತ್ಮ ಇರೋದು ಹೇಳುವುದೇ ನಮ್ಮ ಸಿದ್ಧಾಂತ. ನಾವು ಪೇಟ ಹಾಕೊಂಡು ಸಾಲಿ ಕಲಿಯಕ್ಕೆ ಹೋಗ್ತಾ ಇದ್ದೀವಿ. ನೀವು ಸಾಲಿ ವ್ಯವಸ್ಥೆಯಲ್ಲಿ ಸಮವಸ್ತ್ರವನ್ನು ಯಾರು ಮಾಡಿದ್ದಾರೆ? ಸರ್ಕಾರನೇ ಮಾಡಿದ್ದಾರೆ. ತೆಗೆದುಬಿಡ್ರಿ ಬೇಡ ಅಂದ್ರೆ ನೀವಾಗೇ ಬೇಡ, ತೆಗೆಯವ್ರು ನೀವೇ ಅಲ್ವಾ, ಶಾಸಕಾಂಗನೇ ಅಲ್ವಾ? ನಿಮಗೆ ಬೇಡ, ಎಲ್ಲರೂ ಮಕ್ಕಕ್ಕೆಲ್ಲ ಹಾಕೊಂಡ್ ಬರ್ಲಿ, ತಲೆಗೆಲ್ಲ ಹಾಕೊಂಡ್ ಬರ್ಲಿ, ಇಲ್ಲ ಹಾಕೊಳ್ದಾನೆ ಬರ್ಲಿ. ಅದನ್ನ ಶಾಸಕಾಂಗ ಸಭೆನೇ ಮಾಡ್ತಾರೆ. ನೀವು ಸರ್ಕಾರನೇ ಮಾಡ್ರಿ, ಎಲ್ಲ ಸಮವಸ್ತ್ರ ತೆಗೆದ್ಬಿಡ್ರಿ. ಪೊಲೀಸರಿಗೂ ಬೇಡ, ಯಾರಿಗೂ ಬೇಡ. ಇವತ್ತು ಸಿದ್ದರಾಮಯ್ಯನವರು ಹಿಂದೂ ಹೆಣ್ಮಕ್ಳ ಸೆರೆ ಹಾಕೊಳ್ಳೋದಿಲ್ವಾ, ಜೈನ ಹೆಣ್ಮಕ್ಳು ಸೆರೆ ಹಾಕೊಳ್ಳೋದಿಲ್ವಾ? ಅರೆ ಅವರ ಶಾಲೆಯಲ್ಲಿಲ್ಲ ರೇ, ನಮಗೆ ನ್ಯಾಯ ಬೇಕು, ನಮಗೆ ಹಿಜಾಬ್ ಹಾಕೊಳ್ಳಕ್ಕೆ ಅವಕಾಶ ಕೊಡಿ ಅಂತೇಳಿ ನ್ಯಾಯಾಲಯ ಕೇಳಿ ಅವ್ರು ಹೋಗಿದ್ದು. ಸೊ ನ್ಯಾಯಾಲಯ ಬಹಳ ಸ್ಪಷ್ಟವಾಗಿ ಹೇಳಿದೆ,
ಇನ್ನು ಇದನ್ನ ಎಲ್ಲೆಲ್ಲೋ ಜೋಡಿಸ್ಕೊಂಡು ಏನೇನೋ ಮಾತನಾಡ್ತಾ ಇರುವಂತದ್ದು ಮಾನ್ಯ ಸಿದ್ದರಾಮಯ್ಯನವರೇ ನಿಮಗೆ ಶೋಭಿಸೋದಲ್ಲ. ಇದು ನೀವು ಕ್ಷಮೆ ಕೇಳಬೇಕು ಅನ್ನುವಂಥದ್ದು ನಾನು ಆಗ್ರಹ ಮಾಡ್ತೇನೆ. ಇಡೀ ಹಿಂದೂ ಸಮಾಜ ಸಿಡಿದು ಹೇಳುತ್ತೆ. ಇದೆಲ್ಲದರ ಬಗ್ಗೆ ಆಂದೋಲನ ಶ್ರೀಗಳು ನಮ್ಮ ಜೊತೆ ಮಾತಾಡ್ತಾ ಇದ್ರು. ಶ್ರೀಗಳೇ, ಈಗ ಇದೆಲ್ಲದರ ಪರಿಣಾಮ ಏನಾಗ್ತಾ ಇದೆ ಅನ್ನೋದನ್ನ ನಾವು ನೋಡ್ತಾ ಇದ್ದೀವಿ. ಹಿಂದೂ ವ್ಯಾಪಾರಿಗಳಿಗೆ ಮುಸ್ಲಿಮರು ಅವ್ರ ಹತ್ರ ವ್ಯಾಪಾರ ಮಾಡಬೇಡಿ ಅಂತ ಹೇಳುವಂಥದ್ದು, ಮುಸ್ಲಿಂ ವ್ಯಾಪಾರಿಗಳಿಗೆ ಜಾತ್ರೆಗಳಲ್ಲಿ ನಿಷೇಧ ಹೇರುವಂಥದ್ದು, ಈ ರೀತಿಯಾದಂತಹ ಒಂದು ವಿದ್ಯಮಾನಗಳೀಗ ಆಗ್ತಾ ಇದೆ. ಸೊ ನಾವೆಲ್ಲರೂ ಸಾಮರಸ್ಯದಿಂದ ಬದುಕಬೇಕು. ಸೊ ಒಬ್ಬ ಪ್ರಭಾವಿ ನಾಯಕರಾಗಿ, ಒಬ್ಬ ರಾಜಕೀಯ ನಾಯಕರಾಗಿ ಸಾಮರಸ್ಯಕ್ಕೆ ಪ್ರೇರಣೆ ಕೊಡುವಂತಹ ಒಂದು ಹೇಳಿಕೆಗಳನ್ನು ಸಿದ್ದರಾಮಯ್ಯ ಅವರು ಕೊಡಬೇಕಾಗಿತ್ತು. ಆದರೆ ದುರಾದೃಷ್ಟವಶಾತ್ ಈ ರೀತಿಯಾದಂತಹ ಸ್ಟೇಟ್ಮೆಂಟ್ಗಳನ್ನು ಕೊಟ್ಟು ಸಾಮರಸ್ಯವನ್ನ ಒಡೆಯುವಂತಹ ಕೆಲಸಗಳಾಗ್ತಾ ಇದೆ. ಈಗ ಎಲ್ಲೆಡೆ ಸ್ವಾಮೀಜಿಗಳನ್ನ ಅವಮಾನ ಮಾಡಿದ್ದಾರೆ, ಅವ್ರು ಕ್ಷಮೆ ಕೇಳಬೇಕು ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದೆ. ನಿಮ್ದು ಕೂಡ ಇದೇ ರೀತಿಯಾದಂತಹ ಅಭಿಪ್ರಾಯನ ಏನ್ ಹೇಳ್ತೀರಿ? ಖಂಡಿತ ಸ್ವಾಮಿಗಳ ಆಕ್ರೋಶಕ್ಕೆ ಇವತ್ತು ಸಿದ್ದರಾಮಯ್ಯನವರು ಗುರಿಯಾಗಿದ್ದಾರೆ. ಇವತ್ತಂತ ಅಷ್ಟೇ ಅಲ್ಲ, 2015ರಲ್ಲಿ ಇವರು ಪ್ರಾರಂಭ ಮಾಡಿದ್ರು ವೀರಶೈವ ಲಿಂಗಾಯತ ಪ್ರತ್ಯೇಕ ಧರ್ಮ ಮಾಡುವಂತಹ ನಿಟ್ಟಿನಲ್ಲಿ ಸಿದ್ದರಾಮಯ್ಯನವರು ಹಸ್ತಕ್ಷೇಪ ಹಾಕಿದ ತಕ್ಷಣನೇ ಇಡೀ ಸಮುದಾಯ ಸ್ವಾಮಿಗಳು ವಿರೋಧ ಆಯ್ತು. ಆ ಕಾರಣಕ್ಕಾಗಿನೇ 2018ರಲ್ಲಿ ಇವರು ಸೋಲನ್ನು ಒಪ್ಕೊಳ್ಬೇಕಾಯ್ತು. ರಾಜ್ಯ ಭವನದಲ್ಲಿ ಕೈ ಕಟ್ಕೊಂಡು ನಿಂತ್ಕೊಳ್ಳುವಂತ ಪರಿಸ್ಥಿತಿ ಸಿದ್ದರಾಮಯ್ಯನವರಿಗೆ ಬಂತು. ಆಗ್ಲೂ ಕೂಡ ಬುದ್ಧಿ ಕಲಿಯದಂತ ಸಿದ್ದರಾಮಯ್ಯನವರು ಇವತ್ತು ಮತ್ತೆ ಅದೇ ಕಾವಿಗೆ, ಅದೇ ಕೇಸರಿಗೆ, ಅದೇ ಮಠಾಧೀಶರಿಗೆ ಕೆಣಕುವಂತದ್ದು ಮಾಡಿ ಸಾಮರಸ್ಯವನ್ನ ಸಂಪೂರ್ಣ ಹಾಳು ಮಾಡಿದ್ದಾರೆ. ಇವತ್ತು ವಿರೋಧ ಪಕ್ಷ ಸ್ಥಾನದಲ್ಲಿ ಕೂತ್ಕೊಂಡು ಸಾಮರಸ್ಯ ಹಾಳು ಮಾಡಿದ್ರೆ, ಇವರು 2013ರಿಂದ 2018ರವರೆಗೆ ಮುಖ್ಯಮಂತ್ರಿ ಆದಂತಹ ಸಂದರ್ಭದಲ್ಲಿಯೂ ಕೂಡ ಕಾಂಗ್ರೆಸ್ಸಿನ ಕಾರ್ಯಕರ್ತರ ಜೊತೆಗೆ ಕೂತ್ಕೊಂಡು, ಮುಸ್ಲಿಂ ಕಾರ್ಯಕರ್ತರ ಜೊತೆಗೆ ಕೂತ್ಕೊಂಡು RSS ಹಿಂದೂ ಸಂಘಟನೆಗಳ ವಿರುದ್ಧ ಹೋರಾಟ ಮಾಡಿ ನಾನು ಇರ್ತೀನಿ ಅಂತ ಹೇಳಿ ಸ್ಟೇಟ್ಮೆಂಟ್ ಕೊಟ್ಟಿದ್ದ ಕಾರಣಕ್ಕಾಗಿ ಸುಮಾರು 22ಕ್ಕೂ ಹೆಚ್ಚು ಹಿಂದೂ ಕಾರ್ಯಕರ್ತರ ಕೊಲೆ ಆಯ್ತು. ಸಾಮರಸ್ಯವನ್ನ ಅಧಿಕಾರ ಇದ್ದಾಗೂ ಕೂಡ ಇವರು ಕದಡಿದ್ದಾರೆ. ಅಧಿಕಾರ ಕಳ್ಕೊಂಡ್ಮೇಲೆ ಸುಮ್ನೆ ಕೂತ್ಕೊಳ್ಳೋಕ್ಕಾಗದೇನೆ ಈಗಲೂ ಕೂಡ ಸಾಮರಸ್ಯವನ್ನ ಕದಡಿದ್ದಾರೆ. ಓಕೆ, ಥ್ಯಾಂಕ್ ಯು ಶ್ರೀಗಳೇ, ನಮ್ಮ ಜೊತೆ ಜಾಯ್ನ್ ಆಗಿ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಕ್ಕಾಗಿ. ಒಟ್ಟಾರೆ ಎಲ್ಲೆಡೆ ಇದೀಗ ಸಿದ್ದರಾಮಯ್ಯನವರ ಸ್ಟೇಟ್ಮೆಂಟ್ ಏನಿದೆ ಇದಕ್ಕೆ ಸಾಕಷ್ಟು ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಸ್ವಾಮೀಜಿಗಳು ಕೂಡ ಇದು ಸ್ವಾಮೀಜಿಗಳಿಗೆ ಮಾಡಿದಂತಹ ಅಪಮಾನ, ಹಾಗಾಗಿ ಸಿದ್ದರಾಮಯ್ಯನವರು ಕ್ಷಮೆ ಕೇಳಬೇಕು ಅಂತ ಹೇಳ್ತಿದ್ದಾರೆ. ಒಟ್ಟಾರೆ ಸಿದ್ದರಾಮಯ್ಯನವರ ಈ ಸ್ಟೇಟ್ಮೆಂಟ್ ಮುಂದಿನ ದಿನಗಳಲ್ಲಿ ಯಾವ ರೀತಿಯಾದಂತಹ ಕಿಡಿ ಹಚ್ಚುತ್ತೆ, ಇನ್ನೆಲ್ಲ ಯಾವ ರೀತಿಯಾದಂತಹ ಬೆಳವಣಿಗೆಗಳಿಗೆ ಸಾಕ್ಷಿ ಆಗುತ್ತೆ ಅನ್ನೋದನ್ನ ಕಾದು ನೋಡಬೇಕು. ಇದಾಗಿತ್ತು ಈ ಹೊತ್ತಿನ ಸ್ಪೆಷಲ್. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ, ಜಾಲ ನಮ್ಮದು, ಬಲ ನಿಮ್ಮದು.